ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಪೊಲೀಸರು ಏನು ಮಾಡ್ತಾ ಇದ್ರು, ಕಾಯ್ತಾ ಇದ್ದಂಥ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ. ಫಲಿತಾಂಶದ ಲೀಡ್ ಎಲ್ಲ ಈಗ ಆಲ್ಮೋಸ್ಟ್ ಆಲ್ NDA ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ಇವತ್ತು ಬಿಹಾರದ ಜನತೆಗೆ, ಮತದಾರರಿಗೆ BJP ಪರವಾಗಿ, ಕರ್ನಾಟಕದ BJP ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ. ದೇಶಕ್ಕೆ ಇದೊಂದು ರೀತಿ ಮೆಸೇಜ್ ಕೊಟ್ಟಿದ್ದೀರಾ. ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ, ಗನ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ. ಬಿಹಾರದಲ್ಲಿ ಲಲ್ಲು ಕುಟುಂಬ, ಅವರ ಕುಟುಂಬದ ಒಂದು ದುರಾಡಳಿತ, ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಮತ್ತು ಮೇವು ಹಗರಣ ಇರ್ಬೋದು, ಸರ್ಕಾರದ ಆಲ್ಮೋಸ್ಟ್ ಹಣವನ್ನು 80% ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು, ಅವರ ಶ್ರೀಮತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅಂದರೆ ರಾಜ್ಯವನ್ನು ಲೂಟಿ ಮಾಡಿದಂಥವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕೋ ಅದು ಬಿಹಾರದ ಜನತೆ ಕೊಟ್ಟಿದೆ. ಇದನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದೀರಿ. ಅದೇ ರೀತಿ ಮುಂದೆ 2 ವರ್ಷ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀರಿ. ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡೋರಿದ್ದೀರಿ. ಯಾಕಂದರೆ ಇಲ್ಲೂ ದುರಾಡಳಿತ, ಇಲ್ಲೂ ಮುಸ್ಲಿಮರ ಓಲೈಕೆ, ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಬಿಟ್ಟಿದ್ದಾರೆ. ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ. ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿಯವರು ಸುಮಾರು 92-93 ಎಲೆಕ್ಷನ್ನು ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ. ಇದುವರೆಗೂ ಆಲ್ಮೋಸ್ಟ್ ಆಲ್ 99% ಎಲ್ಲ ಸೋತ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಖಾಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗ್ಬಿಟ್ಟಿದೆ. ಮತ್ತು ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ, ಸೀದಾ ಫಾರಿನ್ ಟೂರ್ ಹೊರಟೋಗ್ತಾರೆ. ಈಗೂ ಫಾರಿನ್ ಟೂರ್ ಹೋಗೋಕ್ಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ. ಜನ ತಿರಸ್ಕಾರ ಮಾಡಿದ್ದಾರೆ. ಇದರಿಂದ ದೇಶ ಲೋಕಸಭೆ ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂಥದ್ದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ. ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ BJP ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡಿದ್ದಾರೆ ಚುನಾವಣೆ ಮುಂಚೆ, ಒಂದು ವೋಟ್ ಚೋರಿ ಆಗಿರ್ಬೋದು, ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ದೆಹಲಿಯಲ್ಲಿ, ಆ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ BJP ಮೇಲೆ ದೊಡ್ಡ ಮಟ್ಟದ ಅಲಿಗೇಷನ್ ಮಾಡಿದ್ದಾರೆ. ಇದು ಮಾಮೂಲಿ ಅವ್ರದ್ದು ಅಳಸಲು ನಾಣ್ಯ ಅಂತಾರಲ್ಲ, ಹೇಳಿದ್ದೇ ಪಾಡಿದ್ದೆ, ತೆಲುಗಲ್ಲಿ ಹೇಳ್ಬೋದಾ, ಪಾಡಿದ್ದೇ ಪಾಡು ಪಾಂಡ್ರಂಗ ಅನ್ನಂಗೆ ಅದನ್ನೇ ಎಷ್ಟು ಸರಿ ಹೇಳ್ತೀರಾ ನೀವು? ಅದನ್ನೇ ಎಷ್ಟು ಸರಿ ಹೇಳ್ತೀರಾ? ಅಳಸಲಾಗ್ಬಿಟ್ಟಿದೆ ಅದು. ಅನ್ನ ಅಳಸಲಾಗಿ ವಾಸನೆ ಬಂದೋಗ್ಬಿಟ್ಟಿದೆ. ಡೈಲಾಕೆ ಯಾರು ಇಷ್ಟಪಡಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವ್ರು ಯಾರು? ನೀವೇ. ಮನಮೋಹನ್ ಸಿಂಗ್ ಅವರೇ ತಂದಿದ್ದು, ಕರೆಕ್ಟಾ? ನೀವೇ ತಂದಿದ್ದು. ನಿಮ್ಮ ಮಗು ಅದು ಎರವಾಗ ಚೆಂದಾಗಿತ್ತ? ನಿಮ್ಮ ಮಗು ಎರವಾಗ ಚೆಂದಾಗಿತ್ತ? ನಿಮ್ಮ ಮಗು ಅವಾಗ ಚೆಂದಾಗಿತ್ತು. ಇವಾಗ ವೋಟಿಂಗ್ ಮಿಷನ್ ಸರಿ ಇಲ್ಲ, ವೋಟ್ ಚೋರಿ ಅಂತ ಹೇಳ್ತೀರಾ. ಈಗ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದ್ದಾರೆ 136 ಹೆಂಗೆ ಬಂತು? ನಿಮ್ಮ
ಎಲ್ಲ ಸರ್ವೆಗಳು ಬಂದಿದ್ದು 110, 112, 120 ಇಷ್ಟಕ್ಕೆ ಬಂದು 136 ಬಂತಲ್ಲ. ಅವಾಗ ಓಟ್ ಚೋರಿ ಆಗಲ್ಲ, ಪಂಜಾಬಲ್ಲಿ ಚುನಾವಣೆ ಗೆದ್ರಲ್ಲ ಆಮ್ ಆದ್ಮಿ, ಅವಾಗ ಓಟ್ ಚೋರಿ ಆಗಲ್ಲ. ಇವಾಗ ಮಾತ್ರ ಓಟ್ ಚೋರಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ. ಇದು ಕಾಮನ್ ಡೈಲಾಗು ನಿಮ್ಮದು. ನಾನು ಮೊನ್ನೆನೂ ಪ್ರೆಸ್ ಮೀಟಲ್ಲಿ ಹೇಳಿದೆ, ಇದು ಡೈಲಾಗ್ ಹೊಡಿತಾರೆ ಅಂತ. ಈ ಹೊಡೆಯೋಕ್ಕೆ ಶುರುವಾಗಿದೆ. ಅದರಿಂದ ಇಲ್ಲಿ ಬಿಹಾರದ ಚುನಾವಣೆ ಏನಾಗಿದೆ, ಅದು ದೊಡ್ಡ ಸ್ವೀಪ್. ಅದು BJP ಪಾಲಿಗೆ ದೊಡ್ಡ ಸ್ವೀಪು, ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ರಾಜ್ಯದ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ ಸರ್ ಈ ಚುನಾವಣೆಯ ಗೆಲುವು? ನೋಡಿ, ಇವತ್ತು ಅದೇನೋ ಹೇಳ್ತಾರಲ್ಲ, ಹಾಲು ತುಪ್ಪ ಹಾಕ್ತಾರಲ್ಲ, ಗೊತ್ತಾ? 3 ದಿನಕ್ಕೋ 11 ದಿನಕ್ಕೋ ಆಗುತ್ತೆ. 3 ದಿನಕ್ಕೆ ಹಾಲು ತುಪ್ಪ. ಅದು ಬಿಹಾರದ ಡೆಲ್ಲಿಯವರೆಗೆ ಹಾಲು ತುಪ್ಪ, ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ. ಇವತ್ತು ಯಾರಾದರೂ ಭಾಳ ಸಂತೋಷ ಪಡೋ ಅಂತ, ಆನಂದ ಮಾಡಿ, ಇವತ್ತು ಪಾರ್ಟಿ ಮಾಡಿ, ಸೆಲೆಬ್ರೇಟ್ ಮಾಡಿ, ಡ್ಯಾನ್ಸ್ ಮನೆ ಇದರಲ್ಲಿ ಆಡಿದ್ರಲ್ಲ, ಏನೋ ಪರಪ್ಪನಗರದಲ್ಲಿ ಡ್ಯಾನ್ಸು, ಏನೋ ನಾಗಿನ್ ಡ್ಯಾನ್ಸು, ಅದು ಇವತ್ತು ಸಿದ್ದರಾಮಯ್ಯನವ್ರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ, ಒಳ್ಳೆ ಹಬ್ಬ. ಇವತ್ತು ಖುಷಿ ಸಂತೋಷ. ನಮ್ಮನ್ನೆಲ್ಲನೂ ಕರಿಬೋದು ಅವ್ರ ಪಾರ್ಟಿಗೆ, ಮೋಸ್ಟ್ಲಿ ಸಿದ್ದರಾಮಯ್ಯ. ಅಲ್ಲ, ಬಿಹಾರ್ ಚುನಾವಣೆ ಗೆದ್ದರೆ ನಾವು, ನನಗೆ ಅದು ವರ ಅಂತ ಹೇಳಿದರು DK ಶಿವಕುಮಾರ್. ಈಗ ವರ ಹೋಗಿ ಹರ ಆಗೋಗ್ಬಿಟ್ಟಿದೆ, ಅಂದರೆ ಮುಗಿದೋಗಿದೆ ಕತೆ. ಅದರಿಂದ ಕಾಂಗ್ರೆಸ್ಸಲ್ಲಿ ಒಳಜಗಳ ಅಂತೂ ಪ್ರಾರಂಭ ಆಗ್ತದೆ. ಅಧಿಕಾರ ಹಸ್ತಾಂತರ ಇವೆಲ್ಲನೂ ಕೂಡ ಇನ್ನು ಪ್ರಾರಂಭ ಆಗ್ತೈತೆ. ವೀಕ್ ಆದ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ಕೇಂದ್ರದ ನಾಯಕ ವೀಕ್ ಆದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಪಾರ್ಟಿಯಲ್ಲಿ ಪಳಗಿಲ್ಲ. ಅವರು ದೇಶದಲ್ಲಿ ಎಷ್ಟು ಪಾರ್ಟಿ ಅವೋ ಅಷ್ಟು ಪಾರ್ಟಿಯಲ್ಲೂ JDUನಲ್ಲೂ ಇದ್ದರು ಅವರು. JDU, JDS, ಕಾಂಗ್ರೆಸ್ ಎಲ್ಲ, ಕಮ್ಯುನಿಸ್ಟ್, ಏನೇನು ಪಾರ್ಟಿ ಎಲ್ಲ ಇದ್ದರು. ಅವ್ರಿಗೆ ಗೊತ್ತಿದೆ ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ. ಒಂದು ರೀತಿ ಈ ರಾಹುಲ್ ಗಾಂಧಿನ ಆವಾಡ್ಸಲ್ವಾ, ಹಂಗೆ ಆಡಿಸ್ತಾರೆ ನೋಡಿ. ಇನ್ಮೇಲೆ ಪುಂಗಿ ಊದ್ರೆ ಹೆಂಗೆ ಆಡಬೇಕು ಹಂಗೆ ಆಟ ಆಡಿಸ್ತಾರೆ. ಬಿಹಾರ್ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಸ್ಥಿತಿ ಅದೇ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಈಗಲಿಂದ ಹೋರಾಟ ಮಾಡಬೇಕು. ಕೇವಲ ದುರಾಡಳಿತ ಮಾತ್ರ ಅಲ್ಲ, ಬಿಜೆಪಿ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರೆ. ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ. ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು, ಕಾಂಗ್ರೆಸ್ ಪಾರ್ಟಿ ಥರ ವಿಚಾರ ಇಲ್ಲದೆ ಬಂದವರಲ್ಲ. ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ, ನಾವು ದೇಶದ ಪಾರ್ಟಿ. ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ. ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಾವೆಲ್ಲ ಒಟ್ಟಾಗೇ ಇದ್ದೀರಿ, ಒಟ್ಟಾಗೇ ಹೋಗ್ತೀರಿ. ಮುಂದೆ ಚುನಾವಣೆ ಏನು ಬರುತ್ತೋ ಇದಕ್ಕಿಂತ 2/3 ಮೆಜಾರಿಟಿ 170 ಸೀಟುಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಎಲ್ಲಿ ಘೋಷಣೆ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ BJP ಸಂಸದೀಯ ಪಾರ್ಟಿ ಏನಿದೆ ಅವರು ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯೋಣ. ಇನ್ನು 2 ವರ್ಷ ಇದೆಯಲ್ಲ, ಕಾಯೋಣ. ಕಾದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದರೆ ಮಾಡ್ತಾರೆ. ಅದೆಲ್ಲ ಚುನಾವಣಾ ತಂತ್ರಗಾರಿಕೆ. ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೆಯದೋ ಮಾಡದಿದ್ದರೆ ಒಳ್ಳೆಯದೋ, ಇದು ಚುನಾವಣಾ ತಂತ್ರಗಾರಿಕೆ. ಆ ತಂತ್ರಗಾರಿಕೆಯನ್ನು ನಾವು ಮಾಡೇ ಮಾಡ್ತೀರಿ. ಈ ಸರಿ 100% ಡೌಟೇ ಇಲ್ಲ. ಈ ಸರಿ ಈ ದುರಾಡಳಿತ, ಈ ಭ್ರಷ್ಟಾಚಾರ, ಈ ಮುಸ್ಲಿಮರ ಓಲೈಕೆ ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರೋವಂಥದ್ದು ಇವೆಲ್ಲ ನೋಡ್ತಾ ಇದ್ದರೆ, ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು, ಇವತ್ತು ಕಬ್ಬು ಬೆಳೆಗಾರದು ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬದುಕಿದ್ರೆ, ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ 150 ಗಾಡಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯನ್ರಿ? ಪೊಲೀಸರು ಏನು ಮಾಡ್ತಾ ಇದ್ರು? ಅಲ್ಲಿ ಏನು ಮಾಡ್ತಾ ಇದ್ರು ಪೊಲೀಸರು? ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು? ಎಲ್ಲ ರೈತರದೇ, ಅದು ಎಲ್ಲ ಕಬ್ಬು ರೈತರದೇ. ಇಟ್ಟೋರು ಯಾರು? ಅಂದ್ರೆ ಸರ್ಕಾರ ಸತ್ತೋಗಿದೆಯಾ? ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ, ಇಷ್ಟು ದಿನ ಬೇಕಾ ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯಿತು. ರೈತರಿಗೂ ಪರಿಹಾರ ಕೊಟ್ಟಿಲ್ಲ, ಕಬ್ಬು ತಗೊಂಡೋಗಿ ಕಾರ್ಖಾನೆಗೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ.
ಇವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ, ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಅಲ್ಲಿ ಬೆಂಕಿ ಅಂಟ್ಕೊಂಡಿದೆ, ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ. ಆರಿಸ್ಬೇಕಾಗಿರೋದು ಸರ್ಕಾರ ಸತ್ತೋಗಿದೆ ರೀ. ಜವಾಬ್ದಾರಿಯಿಂದ ನಿರ್ವಹಿಸಿದರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ. ಅಂದರೆ ಅಭದ್ರತೆ, ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನ್ಸ್ತದೆ. ಸಿಎಂ ಹೇಳಿದ್ದಾರೆ, ಈಗ ಸಿಎಂ ಬಿಹಾರದಲ್ಲೂ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಾರೆ. ಅದು ಮಾಮೂಲಿ ಚೋರಿ ಅನ್ನೋದು ಕಾಂಗ್ರೆಸ್ಸಿಗೆ ಅವ್ರ ಚೋರಿ ತಾನೆ, ಅವ್ರ ಚೋರಿಯಿಂದಾನೇ ಬಂದವರು. ಅವ್ರ ಚೋರಿಯಿಂದಾನೇ ಬಂದಿರೋದ್ರಿಂದ ಅವ್ರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಯಾವಾಗಲೂ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ. ತಾನು ಕಳ್ಳ ಪರರನ್ನ ನಂಬ, ತಾನು ಕಳ್ಳ ಪರರನ್ನ ನಂಬ. ಆದ್ರಿಂದ ಹಂಗಾಗಿರೋದು ಅವ್ರಿಗೆ. ಇದು ಡೈಲಾಗ್ ರೀ. ಇನ್ನೊಂದು ವಾರ ಇದೆ ಬರ್ಕೊಳ್ಳಿ. ವೋಟ್ ಚೋರಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ. ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕೊಂಬಿಡ್ರಿ, ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ. ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ, ನಾನು ನೋಡಿದೆ, ಖುಷಿಯಾಗಿ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಚೇರು ಫೆವಿಕೋಲ್ ಥರ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು, ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ. ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲು ಹಾಕೊಂಡು ಕೂತ್ಕೊಂಬಿಟ್ಟವ್ರು ಮಳೆ ಹೊಡ್ಕೊಂಡು. ಇವಾಗ ಬಾ ನೀನು ನೋಡೋಣ ಬಾ ಅಂತ ಸವಾಲಾಗ್ತಾ ಇದ್ದಾರೆ. ಯಾರ್ಯಾರು ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ರು. ಕಾತುರದಿಂದ ಕಾಯ್ತಾ ಇದ್ದಂಥ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ. ಫಲಿತಾಂಶದ ಲೀಡ್ ಎಲ್ಲ ಈಗ ಆಲ್ಮೋಸ್ಟ್ ಆಲ್ NDA ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡೂ ಕೂಡ, ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ಇವತ್ತು ಬಿಹಾರದ ಜನತೆಗೆ, ಮತದಾರರಿಗೆ BJP ಪರವಾಗಿ, ಕರ್ನಾಟಕದ BJP ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ. ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರಾ. ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ, ಗನ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ. ಬಿಹಾರದಲ್ಲಿ ಲಲ್ಲು ಕುಟುಂಬ, ಅವರ ಕುಟುಂಬದ ಒಂದು ದುರಾಡಳಿತ, ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಮತ್ತು ಮೇವು ಹಗರಣ ಇರ್ಬೋದು, ಸರ್ಕಾರದ ಆಲ್ಮೋಸ್ಟ್ ಹಣವನ್ನು 80% ಹಣವನ್ನು ಅವ್ರ ಕುಟುಂಬನೇ ಲೂಟಿ